ನಮಸ್ಕಾರಗಳು. ಲಕ್ಷ್ಮಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಮ್ಮರ್ ಕೂಲ್ ಡ್ರಿಂಕ್ಸ್ ಮಾಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಉಪ್ಪು, ಪುದೀನ, ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕಲ್ಲಂಗಡಿ ಹಣ್ಣು ಚಿಕ್ಕ ಚಿಕ್ಕ ಪೀಸಸಾಗಿ ಕಟ್ ಮಾಡಿದ್ದೀವಿ, ಸೌತೆಕಾಯಿ, ಆ್ಯಪಲ್ಲು, ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆಸಿಕ್ಕಿದ್ದೀವಿ 10 ನಿಮಿಷ, ಆಮೇಲೆ ದ್ರಾಕ್ಷಿ, ಆಮೇಲೆ ಐಸ್ ಕ್ಯೂಬ್ಸು ಇಷ್ಟು ಬೇಕಾಗುತ್ತೆ. ಮೊದಲು ವಾಟರ್ ಮೆಲನ್ ಜ್ಯೂಸ್ ಮಾಡೋಣ. ಒಂದು ಗ್ಲಾಸ್ಗೆ ಒಂದು ಸ್ವಲ್ಪ ಪುದೀನ, ಒಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಅಂದರೆ ರಸ ತೆಗಿಬೇಕು. ಆಮೇಲೆ ಐಸ್ ಕ್ಯೂಬ್ಸು ಒಂದು 2-3 ಹಾಕ್ಕೊಬೇಕು. ಆಮೇಲೆ ಸ್ವಲ್ಪ ಸಬ್ಜಾ ಸೀಡ್ಸು ನೆನೆಸಿಟ್ಟಿರೋದು, ಆಮೇಲೆ ವಾಟರ್ ಮೆಲನ್ ಜ್ಯೂಸ್ ಮಾಡಿಟ್ಕೊಂಡಿರೋದನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ. ಈಗ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಇದೇ ವಾಟರ್ ಮೆಲನ್ ಜ್ಯೂಸ್ಗೆ ಮತ್ತೆ ಇನ್ನೊಂದು ಗ್ಲಾಸಲ್ಲಿ ಹಾಕಿದ್ದೀನಿ. ಇದಕ್ಕೆ ಸೋಡಾ ಹಾಕ್ತೀನಿ. ಇದಕ್ಕೂ ಸೇಮ್ ಅದೇ ಥರ ಮೆಥಡೇನೆ. ಇದು ವಾಟರ್ ಮೆಲನ್ ಜ್ಯೂಸೇನೆ, ಸೇಮ್ ಮೆಥಡೇನೆ. ಇದು ಅದಕ್ಕೆ ವಿತೌಟ್ ಸೋಡಾ, ಇದು ವಿತ್ ಸೋಡಾ ಹಾಕಿದ್ದೀನಿ. ಮತ್ತು ಇದಕ್ಕೆಲ್ಲ ಸ್ವಲ್ಪ ನಾನು ಸಕ್ಕರೆ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಅದನ್ನು ತೋರಿಸಲಿಲ್ಲ. ನೀವು ಯೂಸ್ ಮಾಡ್ಕೊಳ್ಳಿ, ಸಕ್ಕರೆ ಬೇಕಾದಲ್ಲಿ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದ್ರೆ. ಸ್ವಲ್ಪ ಸೇಮ್ ಮೆಥಡೇ. ನಾವು ಅದ್ರ ಜೊತೆಗೆ ಸ್ವಲ್ಪ ಕ್ಯೂಬ್ಸು ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ವಾಟರ್ ಮೆಲನ್ನ, ಅದು ನೋಡಿ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊತೀನಿ. ಕೆಲವೊಬ್ರಿಗೆ ಇಡಿಸೋದಿಲ್ಲ, ಅದಕ್ಕೆ ಹಾಕ್ಕೊಳ್ಳೋದಿಲ್ಲ. ಸ್ವಲ್ಪ ಉಪ್ಪು, ಸಕ್ಕರೆ ಏನಾದರೂ ಬೇಕು ಅನಿಸಿದ್ರೆ ನಿಮ್ಮ ಫ್ಲೇವರ್ ತಕ್ಕನಂಗೆ ನೀವು ಹಾಕ್ಕೊಬೋದು. ಈಗ ರೆಡಿಯಾಗಿದೆ. ಈ ಜ್ಯೂಸ್ಗೆ 1.5 ಸ್ಪೂನು ನಾನು ಸಕ್ಕರೆ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದಲ್ಲಿ ಹಾಕ್ಕೊಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ, ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಒಂದು ಡಿಫ್ರೆಂಟಾಗಿರೋ ಜ್ಯೂಸನ್ನ ತೋರಿಸ್ತೀನಿ. ಸೇಮ್ ಮೆಥಡೇ. ಪುದೀನ ಸ್ವಲ್ಪ, ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಬೇಕು. ಹಾಕ್ಕೊಂಡು ಈ ರೀತಿಯೇ ಚೆಚ್ಬಿಟ್ಟು ಹಾಕಬೇಕು. ರಸ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ನಾವು ಈ ರೀತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಸೇಮ್ ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಹಾಕ್ಕೊಂಡು ಸಬ್ಜಾ ಸೀಡ್ಸು ಹಾಕ್ಕೊಳ್ಳಿ. ಬೇಕು ಅಂದರೆ ಹಾಕ್ಕೊಬೋದು, ಬೆಳೆದಿದ್ರೆ ಹಾಕ್ಕೊಂಡಿರೋನೂ ಇರ್ಬೋದು. ಮತ್ತು ಇದು ಗ್ರೇಪ್ ಜ್ಯೂಸು. ಇದಕ್ಕೆ ಮತ್ತು ಸೋಡಾ ಹಾಕ್ಕೊಂಡಿದ್ದೀನಿ, 1.5 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪೌಡರು. ಆಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ದ್ರಾಕ್ಷಿನೂ ಹಾಕ್ತಾಯಿದ್ದೀನಿ, ಪಲ್ಸು ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡು, ನಿಮಗೆ ಬೇಕಾದಲ್ಲಿ ನೀರು ಯೂಸ್ ಮಾಡ್ಕೊಬೋದು, ಬೇಡದ್ರೂ ಯೂಸ್ ಮಾಡ್ಕೊಬೋದು. ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಒಂಥರ ಡಿಫ್ರೆಂಟಾಗಿರೋ ಜ್ಯೂಸನ್ನ ತೋರಿಸ್ತಾ ಇದ್ದೀನಿ, ಸೇಮ್ ಮೆಥಡೇ. ಆಮೇಲೆ ಪುದೀನ ಫ್ಲೇವರ್ ಬೇಡದೇ ಇರೋರು ಪುದೀನ ಸ್ಕಿಪ್ ಮಾಡ್ಬೋದು. ಪುದೀನ, ಆಮೇಲೆ ನಿಂಬೆಹಣ್ಣು, ಐಸ್ ಕ್ಯೂಬು ಇದು ಹಾಕ್ಕೊಂಡು ಸಬ್ಜಾ ಸೀಡ್ಸ್ನ ಹಾಕ್ತೀನಿ. ನೆಕ್ಸ್ಟು ಹಾಕ್ಕೊಂಡು ಇದು ಆ್ಯಪಲ್ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀವಿ, ಇದನ್ನು ಹಾಕ್ಕೊಳ್ಳಿ. ನಿಮಗೆ ನೀರು ಬೇಕಾದರೂ ಹಾಕ್ಕೊಳ್ಳಿ. ನಾನು ಸೋಡಾ ಹಾಕಿದ್ದೀನಿ, ಸೋಡಾ ಹಾಕಿ ಸರ್ವ್ ಮಾಡ್ತೀನಿ. ಸೇಮ್ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಸಕ್ಕರೆ ಪೌಡರು 1.5 ಸ್ಪೂನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟು ಪುದೀನ ಹಾಕ್ಕೊಬೇಕು, ಸೇಮ್ ಮೆಥಡೇ. ಇದಕ್ಕೂ ನಿಂಬೆಹಣ್ಣು ಪಲ್ಸ್ ಹಾಕಿ ಚೆನ್ನಾಗಿ ಈ ಥರ ಚಚ್ಚಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಸೌತೆಕಾಯಿ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಆವಾಗಲೇ ಏನೇನು ಫ್ರೂಟ್ಸು ತೋರಿಸಿದ್ವೋ ಅದೆಲ್ಲ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ತಕ್ಕನಂಗೆ ಸ್ವಲ್ಪ ನಿಂಬೆ ರಸ ಹಾಕ್ತೀನಿ. ಇದಕ್ಕೆ ನಿಂಬೆ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ. ಆಮೇಲೆ ಸಬ್ಜಾ ಸೀಡ್ಸ್ ಹಾಕ್ತೀನಿ. ಹಾಕ್ಬಿಟ್ಟು ಆಮೇಲೆ ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸೋಡಾ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಿಸಿಲಿಗೆ ತುಂಬ ತಂಪಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಜ್ಯೂಸಸ್ನೆಲ್ಲ ನಾನು ತೋರಿಸಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದು ನೀವು ಮಾಡ್ಕೊಂಡು ಕುಡಿಬೋದು. ಮತ್ತು ಒಂದು ಚಿಟಿಕೆ ಉಪ್ಪು, ಆಮೇಲೆ ಸಕ್ಕರೆ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಕುಡಿ, ಸ್ಟಾಕಾಗಿ ಇಡಬೇಡಿ. ಮಾಡ್ಕೊಂಡು ಫ್ರೆಶ್ಶಾಗಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ.
ಈಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಡು ಕುಡಿಯೋಣ ಬನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ.